Namaste. Class 7th Mathematics NCERT syllabus. Chapter 1 Integers. Article number 1.3 Properties of addition and subtraction of integers. Article number 1.3.5 Additive identity. When we add 0 to any whole number. So ಇಲ್ಲಿ when we add 0 ಈಗ 0 ಜೊತೆಗೆ ಎನಿ ಹೋಲ್ ನಂಬರ್ನ ಆ್ಯಡ್ ಮಾಡೋದು ಅಂದರೆ ಇಲ್ಲಿ 0 ಇದೆ ಅಲ್ವಾ ಪ್ಲಸ್ ಎನಿ ಹೋಲ್ ನಂಬರ್ ಸೊ 0 1 2 ಎಕ್ಸೆಟ್ರಾ ಅಂದರೆ 0 ಮತ್ತು ಪಾಸಿಟಿವ್ ಇಂಟಿಜರ್ಸ್ 0 ಆ್ಯಂಡ್ ಪಾಸಿಟಿವ್ ಇಂಟಿಜರ್ಸ್ನ 0 ಜೊತೆ ಆ್ಯಡ್ ಮಾಡಿದರೆ ವಿ ಗೆಟ್ ದಿ ಸೇಮ್ ಹೋಲ್ ನಂಬರ್. ಅಲ್ಲಿಗೆ ನಮಗೆ ಏನು ಸಿಗುತ್ತೆ ಅಂದರೆ ಹೋಲ್ ನಂಬರೇ ಸಿಗುತ್ತೆ. ಗೊತ್ತಾಯ್ತಲ್ಲ? ಸೊ ಹೋಲ್ ನಂಬರ್ ಆನ್ಸರ್. ಸೊ ಸಮ್ ಏನಾಯಿತು ಇಲ್ಲಿ? ಸಮ್ ಈಸ್ ಹೋಲ್ ನಂಬರ್. ಸೊ 0 ಜೊತೆ ವೆನ್ ವಿ ಆ್ಯಡ್ 0 ಟು ಎನಿ ಹೋಲ್ ನಂಬರ್ ವಿ ಗೆಟ್ ದಿ ಸೇಮ್ ಹೋಲ್ ನಂಬರ್. ಇದೇ ಹೋಲ್ ನಂಬರೇ ಸಿಗುತ್ತೆ. ಓಕೆ, 0 ಈಸ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಫಾರ್ ಹೋಲ್ ನಂಬರ್ಸ್. ಅಲ್ಲಿಗೆ 0 ಅನ್ನೋದೇನಾಯಿತು ಅಂದರೆ ಈಸ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಫಾರ್ ಹೋಲ್ ನಂಬರ್ಸ್. ಈಸ್ ಇಟ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಅಗೇನ್ ಫಾರ್ ಇಂಟಿಜರ್ಸ್ ಆಲ್ಸೋ? ಸೊ ಹಾಗಾದರೆ ಈ 0 ಅನ್ನೋದು ಅಡಿಟಿವ್ ಐಡೆಂಟಿಟಿ ಫಾರ್ ಇಂಟಿಜರ್ಸ್ ಅಂತ ಕೇಳಿದ್ದಾರೆ. ಗೊತ್ತಾಯ್ತಲ್ಲ? ಸೊ ಅಲ್ಲಿಗೆ ನಾವು ಫೈಂಡ್ ಔಟ್ ಮಾಡಬೇಕು ಹೌದಾ ಅಲ್ವಾ ಅಂತ. ಇಂಟಿಜರ್ಸ್ ಅಂದರೆ ಏನು? ಸೊ ಇಂಟಿಜರ್ಸಲ್ಲಿ ಇಂಟಿಜರ್ಸ್ ಈಸ್ 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಎಕ್ಸೆಟ್ರಾ. ಅಂದರೆ ಪಾಸಿಟಿವ್ ನಂಬರ್ ಆ್ಯಂಡ್ ಆಲ್ಸೋ ನೆಗೆಟಿವ್ ನಂಬರ್ಸ್ ಜೊತೆಗೆ 0 ಇದ್ದರೂ ಕೂಡ ಅದು ಇಂಟಿಜರ್ಸ್ ಆಗುತ್ತೆ. ಓಕೆ, ಇಲ್ಲಿ ಅವ್ರು ಕೇಳಿರೋದೇನೆಂದರೆ ಈಸ್ ಇಟ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಅಗೇನ್ ಫಾರ್ ಇಂಟಿಜರ್ಸ್ ಆಲ್ಸೋ ಅಂತ ಕೇಳಿದ್ದಾರೆ. ಅದಕ್ಕೆ ಅಬ್ಸರ್ವ್ ಮಾಡೋಣ ಇಲ್ಲಿ. ಸೊ -8 ಪ್ಲಸ್ 0 -8 ಪ್ಲಸ್ 0 ಅಂತಂದರೆ ಏನು? ಸೊ -8 ಪ್ಲಸ್ 0 ಈಸ್ -8. ಗೊತ್ತಾಯ್ತಲ್ಲ? -23 ಪ್ಲಸ್ 0 ಈಸ್ -23. 0 ಪ್ಲಸ್ -59. ಸೊ ದಟ್ ಈಸ್ ಈಕ್ವಲ್ ಟು -59. ನೆಕ್ಸ್ಟ್ -61 ಪ್ಲಸ್ ಇಲ್ಲಿ ಯಾವುದನ್ನು ಹಾಕ್ಕೊಂಡ್ರೆ ನಮಗೆ -61 ಬರುತ್ತೆ. ಸೊ 0 ಹಾಕಿ ಆ್ಯಡ್ ಮಾಡಿದರೆ -61 ಪ್ಲಸ್ 0 ಈಸ್ -61. ಓಕೆ, ನೆಕ್ಸ್ಟ್ 0 -8. ಸೊ ದಟ್ ಈಸ್ -8. 0 ಪ್ಲಸ್ -37 ಈಸ್ -37. 0 ಪ್ಲಸ್ ಇಲ್ಲಿ ಎಷ್ಟು ಬರೀಬೇಕು? -43. ಸೊ 0 ಪ್ಲಸ್ 0 ಪ್ಲಸ್ -43 ಅಂತ ಬರೆದ್ರೆ ರಿಸಲ್ಟ್ ನಮಗೆ ಏನು ಬರುತ್ತೆ? ಸಮ್ಮ -43. ಓಕೆ, ಸೊ ಇಲ್ಲಿ ಏನು ಆ್ಯಡ್ ಮಾಡಿದ್ರೆ ಇಲ್ಲಿ ಏನು ಬರುತ್ತೆ ಅಂತ ಏನಾದರೂ ಆ್ಯಡ್ ಮಾಡ್ಕೋಬೋದು, ಎನಿ ನಂಬರು. ಸೊ ಅಲ್ಲಿಗೆ ಏನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಕ್ಯಾನ್ ಸೇ ದಟ್ 0 ಈಸ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಫಾರ್ ಪಾಸಿಟಿವ್ ಇಂಟೀಜರ್ಸ್ ಆ್ಯಂಡ್ ಆಲ್ಸೋ ನೆಗೆಟಿವ್ ಇಂಟೀಜರ್ಸ್ ಆ್ಯಂಡ್ ಆಲ್ಸೋ ಒಟ್ಲಲ್ಲಿ ಇಂಟೀಜರ್ಸ್ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ಲ? ಸೊ ಅಲ್ಲಿಗೆ ಕನ್ಕ್ಲೂಷನ್ಗೆ ಏನು ಬರ್ತೇವೆ ಅಂತ ಹೇಳಿದ್ರೆ 0 ಈಸ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಫಾರ್ ಇಂಟೀಜರ್ಸ್ ಆಲ್ಸೋ. ಓಕೆ, ಸೊ ಯಾವುದಾದ್ರೂ ನಂಬರ್ ಹಾಕ್ಕೋಬೋದು ಇಲ್ಲಿ. ಎನಿ ನಂಬರನ್ನು ಹಾಕಿದರೆ ಅದೇ ರಿಸಲ್ಟ್ ಬರುತ್ತೆ 0 ಜೊತೆ ಏನು ಆ್ಯಡ್ ಮಾಡಿದರೆ. ಓಕೆ, ದಿ ಎಬೋವ್ ಎಕ್ಸಾಂಪಲ್ಸ್ ಶೋ ದಟ್ 0 ಈಸ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಫಾರ್ ಇಂಟೀಜರ್ಸ್. ಅಲ್ಲಿಗೆ ನಮಗೆ ಈ ಎಕ್ಸಾಂಪಲಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ ಸೊ 0 ಈಸ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಫಾರ್ ಇಂಟೀಜರ್ಸ್ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ 0 ಈಸ್ ಆ್ಯನ್ ಅಡಿಟಿವ್ ಐಡೆಂಟಿಟಿ ಫಾರ್ ಇಂಟೀಜರ್ಸ್. ಯು ಕ್ಯಾನ್ ವೆರಿಫೈ ಇಟ್ ಬೈ ಆ್ಯಡಿಂಗ್ 0 ಟು ಎನಿ ಅದರ್ 5 ಇಂಟೀಜರ್ಸ್ ಇನ್ ಜನರಲ್ ಆಗಿ ಫಾರ್ ಎನಿ ನಂಬರನ್ನು. ಇದಕ್ಕೆ ಆನ್ಸರ್ಸ್ ಸೊ ಎನಿ 5 ಇಂಟೀಜರ್ಸ್ ಅಂತ ಹೇಳಿದಾರಲ್ಲ. ಸೊ 0 ಜೊತೆಗೆ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಎಕ್ಸಾಂಪಲ್ಲು 49 ಪ್ಲಸ್ 0 ಈಕ್ವಲ್ ಟು 49. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ 0 ಪ್ಲಸ್ 49 ಮಾಡಿದರೆ ಸೊ ದಟ್ ಈಸ್ ಈಕ್ವಲ್ ಟು 49. ಥರ್ಡ್ ಎಕ್ಸಾಂಪಲ್ -93 ಪ್ಲಸ್ 0 ಈಸ್ -93. ನೆಕ್ಸ್ಟ್ ಫೋರ್ತ್ ಒನ್ 0 ಪ್ಲಸ್ -93 ಈಕ್ವಲ್ ಟು -93. ನೆಕ್ಸ್ಟ್ ಫಿಫ್ತ್ 0 ಜೊತೆಗೆ 0ನೇ ಆ್ಯಡ್ ಮಾಡಿದ್ರೆ 0 ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ? ಸೋ ಮೆನಿ ಎಕ್ಸಾಂಪಲ್ಸ್ ಕೊಡ್ಬೋದು, ಇದೇ ಎಕ್ಸಾಂಪಲ್ಸ್ ಅಂತ ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ ಟ್ರೈ ದೀಸ್. ಸೊ ಟ್ರೈ ದೀಸ್.
So first question, write a pair of integers whose sum gives a negative integer, b 0, c an integer smaller than both the integers, d an integer smaller than only one of the integers, e an integer greater than both the integers. ಇದಕ್ಕೆ ಸೊಲ್ಯೂಷನ್ ಮಾಡಬೇಕು. ಸೊ ಟ್ರೈ ದಿಸ್. ಫಸ್ಟ್ ಕ್ವಶನ್, ರೈಟ್ ಎ ಪೇರ್ ಆಫ್ ಇಂಟೀಜರ್ಸ್ ಹೂಸ್ ಸಮ್ ಗಿವ್ಸ್. ಸಮ್ ನಮಗೇನು ಬರಬೇಕಂದ್ರೆ ಎ ನೆಗೆಟಿವ್ ಇಂಟೀಜರ್ ಬರಬೇಕು. ಈಗ ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೇನೆ. ಸೊ ಇಲ್ಲಿ ಸಮ್ ಮಾಡಿದ್ರೆ ನೆಗೆಟಿವ್ ಇಂಟೀಜರ್ ಬರಬೇಕಂತ ಹೇಳಿದ್ರೆ ಇದು ಸಮ್, ಅದು ಸಮ್ ಅಂದರೆ ಅಡಿಷನ್ ಸಿಂಬಲ್. ಸೊ ಇಲ್ಲಿ ನಮಗೆ ಏನು ಬರಬೇಕಂದ್ರೆ ಬೋತ್ ದಿ ನಂಬರ್ಸ್ ಸೇಮ್ ಇದ್ದರೆ ಮಾತ್ರ, ಬೋತ್ ದಿ ನಂಬರ್ದು ಸೈನ್ ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್, ಅದು ಸೇಮ್ ಇದ್ದರೆ ಮಾತ್ರ ನಾವು ಆ್ಯಡ್ ಮಾಡೋಕ್ಕಾಗೋದು. ಹಾಗಾದರೆ ಇಲ್ಲಿ ರಿಸಲ್ಟು ನೆಗೆಟಿವಲ್ಲಿ ಇರಬೇಕಂತೆ. ಎ ನೆಗೆಟಿವ್ ಇಂಟೀಜರ್ಸ್, ರೈಟ್ ಎ ಪೇರ್ ಆಫ್ ಇಂಟೀಜರ್ಸ್ ಹೂಸ್ ಸಮ್ ಈಸ್ ಗಿವ್ಸ್. ಸಮ್ ಅಂದರೆ ಇಲ್ಲಿ ಗೊತ್ತಾಯ್ತಲ್ಲ. ಸೊ ಇದು ಅಡಿಷನ್ ಮಾಡಿದರೆ ಮಾತ್ರ, ನಮಗೆ ಆ್ಯಡ್ ಮಾಡಿದರೆ ಮಾತ್ರ ನಮಗೆ ರಿಸಲ್ಟ್ ಸಮ್ ಆಗೋದು. ಸೊ ಇದು ಎ, ದಿಸ್ ಇಸ್ ಬಿ. ಓಕೆ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ, ಇದನ್ನು ನಾವು ಆ್ಯಡ್ ಮಾಡಬೇಕಂದ್ರೆ ಪ್ಲಸ್ ಮಾಡಬೇಕು. ಹಾಗಾದರೆ ಅದರ ರಿಸಲ್ಟ್ ಏನು ಹೇಳ್ತೇವೆ? ಸೊ ಸಮ್ ಅಂತ. ಸೊ ರಿಸಲ್ಟ್ ಫಸ್ಟ್ ಕೇಸಲ್ಲಿ ಏನಾಗಿದೆ, ಎ ನೆಗೆಟಿವ್ ಇಂಟೀಜರ್ ಅಂತ ಹೇಳಿದ್ದಾರೆ. ನೆಗೆಟಿವ್ ಇಂಟೀಜರ್ ಬರಬೇಕಂದ್ರೆ ಇಲ್ಲಿ -2 -3 ತೊಗೊಂಡ್ರೆ -5 ಇಸ್ ದ ಆನ್ಸರ್. ಅದೇ ಥರನೇ ಇಲ್ಲಿ ನಾನು -15 ಆ್ಯಂಡ್ -7 ತೊಗೊಂಡಿದ್ದೀನಿ, ಗೊತ್ತಾಯ್ತಲ್ಲ. ಸೊ ಅದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು. -2 ಆ್ಯಂಡ್ -3, -8 -2 -5 -5, ಸೋ ಮೆನಿ ಎಕ್ಸಾಂಪಲ್ಸ್ ಇದೆ, ಬರೀರಿ. ಓಕೆ, ನೆಕ್ಸ್ಟ್ ಬಿ, 0 ಬರಬೇಕು. 0 ಬರಬೇಕಂದ್ರೆ ಏನು ಮಾಡಬೇಕು ಇಲ್ಲಿ? ಸೊ ರಿಸಲ್ಟ್ 0 ಆಗಬೇಕು. 0 ಆಗಬೇಕಂದ್ರೆ ಇಲ್ಲಿ ಏನು ನಂಬರ್ ತೊಗೊಂಡಿರ್ತೀವಿ ಅದೇ ನಂಬರ್ ತೊಗೋಬೇಕು. ಬಟ್ ಇದು ಪಾಸಿಟಿವ್ ಸೈನ್ ಆದರೆ ಇಲ್ಲಿ ನೆಗೆಟಿವ್ ಸೈನ್ ಆಗಿರಬೇಕು. ಈಗ +2 ತೊಗೊಂಡ್ರೆ ಇಲ್ಲಿ -2. ಸೊ +2 -2 0 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಇಲ್ಲಿ ಯಾವ ಎಕ್ಸಾಂಪಲು? -20 ಆ್ಯಂಡ್ +20. ಸೊ ಸಮ್ ಇಸ್ 0. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್, ಆ್ಯನ್ ಇಂಟೀಜರ್ ಸ್ಮಾಲರ್ ದ್ಯಾನ್ ಬೋತ್ ದಿ ಇಂಟೀಜರ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯನ್ ಇಂಟೀಜರ್ ಸ್ಮಾಲರ್ ದ್ಯಾನ್ ಬೋತ್ ದಿ ಇಂಟೀಜರ್ಸ್ ಆಗಿರಬೇಕು, ಗೊತ್ತಾಯ್ತಲ್ಲ. ಅಲ್ಲಿಗೆ ಇಲ್ಲಿ ಎಕ್ಸಾಂಪಲ್ ಏನಾಗಿದೆ, -5 ಆ್ಯಂಡ್ -7. ಸೊ ಸಿನಲ್ಲಿ -5 ಮತ್ತು -7, ಗೊತ್ತಾಯ್ತಲ್ಲ. ಸೊ ಇದು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? -12 ಬರುತ್ತೆ, ಗೊತ್ತಾಯ್ತಲ್ಲ. ಆ್ಯನ್ ಇಂಟೀಜರ್ ಸ್ಮಾಲರ್ ದ್ಯಾನ್ ಬೋತ್ ದಿ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಹೌದು, ಹೇಗೆ ಅಂದರೆ ಇದು 0 ಅಲ್ವಾ. ಸೊ ರೈಟ್ ಸೈಡ್ ಇರೋದೆಲ್ಲ ಪಾಸಿಟಿವ್ ಇಂಟೀಜರ್ಸ್, ಲೆಫ್ಟ್ ಸೈಡ್ ಇರೋದೆಲ್ಲ ನೆಗೆಟಿವ್ ಇಂಟೀಜರ್ಸ್. -1 ಅಂತ ಹೇಳಿದ್ರೆ -12 ಇಲ್ಲಿದೆ. -12 ಈಸ್ ಲೆಸ್ಸರ್ ದ್ಯಾನ್ -1. ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಂಬರ್ಸ್ ಡಿಕ್ರೀಸಿಂಗ್ ನಂಬರ್ಸ್. ಸೊ ಅಲ್ಲಿಗೆ ಯಾವುದಾದ್ರೂ ತೊಗೊಳ್ಳಿ ಎಕ್ಸಾಂಪಲ್ಸ್. ಈಗ -2 + -3 ಇದೆರಡನ್ನು ನಾವು ಆ್ಯಡ್ ಮಾಡಿದ್ರೆ -5 ಬರುತ್ತೆ. ಸೊ -5 ಇಲ್ಲಿ ಬರುತ್ತಲ್ವ, -5 ಇಲ್ಲಿ ಇಟ್ಕೊಳ್ಳೋಣ ಸುಮ್ಮನೆ ಒಂದು ಎಕ್ಸಾಂಪಲ್. ಇಲ್ಲಿ ದಿಸ್ ಇಸ್ -3, ದಿಸ್ ಇಸ್ -2. ಈ ಬೋತ್ ದಿ ಇಂಟೀಜರ್ಸ್ಗೆ -5 ಇಸ್ ಲೆಸ್. ಏನೇ ಎಕ್ಸಾಂಪಲ್ ಕೊಡ್ಬೋದು. ಒಟ್ಲಲ್ಲಿ ಈ ಎರಡು ನಾವು ತೊಗೊಂಡಿದ್ದೀವಲ್ಲ, ಇದಕ್ಕೆ ಅದು ಸ್ಮಾಲರ್ ಆಗಿರಬೇಕಷ್ಟೆ. ಇನ್ನೊಂದು ತೊಗೊಳ್ಳಿ, -7 + -4, ಗೊತ್ತಾಯ್ತಲ್ಲ. ಸೊ ಆ್ಯಡ್ ಮಾಡಿದರೆ -11 ಬರುತ್ತೆ. ಆಫ್ಕೋರ್ಸ್ ಇಲ್ಲಿ -4 ಇದೆ, ಇದು 0 ಅಲ್ವಾ. -4 ಇಲ್ಲಿ, -7 ಇಲ್ಲಿ, ಸೊ -11 ಇಲ್ಲಿ. ಸೊ -11 ಅನ್ನೋದು ಲೆಸ್ಸರ್ ದ್ಯಾನ್ -7 ಆ್ಯಂಡ್ -4. ಓಕೆ, ಆ ಥರ. ನೆಕ್ಸ್ಟ್, ಆ್ಯನ್ ಇಂಟೀಜರ್ ಸ್ಮಾಲರ್ ದ್ಯಾನ್ ಓನ್ಲಿ ಒನ್ ಆಫ್ ದಿ ಇಂಟೀಜರ್ಸ್. ಯಾವುದಾದ್ರೂ ಒಂದಕ್ಕೆ ನಾವೀಗ ಅದನ್ನು ಆ್ಯಡ್ ಮಾಡಿದರೆ ಒಂದು ಇಂಟೀಜರ್ಗೆ ಅದು ಸ್ಮಾಲರ್ ಆಗಿರಬೇಕು. ಓಕೆ, -5 ಆ್ಯಂಡ್ -9 ಅಂತ ಅಲ್ಲಿದೆ ಎಕ್ಸಾಂಪಲು. -5 + 9 ಅಂತ ಹೇಳಿದ್ರೆ ಸೊ ದಟ್ ಈಸ್ 4 ಬರುತ್ತೆ. ಒನ್ ಆಫ್ ದಿ ಇಂಟೀಜರ್ಸ್ಗೆ ಸ್ಮಾಲರ್ ಇರಬೇಕು. ಆಫ್ಕೋರ್ಸ್ ದಿಸ್ ಒನ್ಗೆ 9ಗೆ ಸ್ಮಾಲರ್ ಆಗಿದೆ. ಹೇಗೆ ಅಂದರೆ ಇಲ್ಲಿ 0, ದಿಸ್ ಇಸ್ -5 ಅಂತ ತಿಳ್ಕೊಳ್ಳೋಣ. ದಿಸ್ ಇಸ್ 9 + 9, 4 ಇಲ್ಲೆಲ್ಲೋ ಬಂದಿದೆ. ಸೊ 4 ಅನ್ನೋ ನಂಬರ್ ಏನಾಗ್ತಾ ಇದೆ, ಒನ್ ಆಫ್ ದಿ ಇಂಟೀಜರ್ಸ್ಗೆ ಸ್ಮಾಲರ್ ಇರಬೇಕು, ಅದರ್ ಇಂಟೀಜರ್ಸ್ಗೆ ಗ್ರೇಟರ್. -5 ಇಸ್ ಲೆಸ್ಸರ್ ದ್ಯಾನ್ 4, ದಿಸ್ 4 ಇಸ್ ಲೆಸ್ಸರ್ ದ್ಯಾನ್ 9. ಈ ರಿಸಲ್ಟ್ ಬಂದಿರೋ ರಿಸಲ್ಟು ಒನ್ ಆಫ್ ದಿ ಇಂಟೀಜರ್ಸ್ಗೆ ಸ್ಮಾಲರ್, ಬಟ್ -5ಗೆ ಗ್ರೇಟರ್ ಅಷ್ಟೆ. ನೆಕ್ಸ್ಟ್ ಅನದರ್ ಎಕ್ಸಾಂಪಲ್,
ಆ್ಯನ್ ಇಂಟೀಜರ್ ಗ್ರೇಟರ್ ದ್ಯಾನ್ ಬೋತ್ ದಿ ಇಂಟೀಜರ್ಸ್, ಎರಡೂ ಇಂಟೀಜರ್ಸ್ಗೂ ಗ್ರೇಟರ್ ಇರಬೇಕು ಅಂದರೆ ನಾವು ಪಾಸಿಟಿವ್ ಇಂಟೀಜರ್ಸ್ಗೆ ಹೋಗಬೇಕು, ನಾವು ಯೂಸ್ ಮಾಡಬೇಕು ಬ್ರೈನ್ನ. ಇಲ್ಲಿ 0 ಇದೆ, ಗ್ರೇಟರ್ ಅಂತ ಹೇಳಿದ್ರೆ ನಾವು ರೈಟ್ ಸೈಡ್ಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಲೆಫ್ಟಿಂದ ರೈಟ್ಗೆ ಹೋಗ್ತಾ ಇದ್ದರೆ ನಂಬರ್ಸು ಗ್ರೇಟರ್ ಆಗ್ತಾ ಹೋಗುತ್ತೆ. ಇದು ಲೆಫ್ಟ್, ದಿಸ್ ಇಸ್ ರೈಟ್, ಫ್ರಮ್ ಲೆಫ್ಟ್ ಟು ರೈಟ್ಗೆ ಹೋಗ್ತಾ ಇದ್ದರೆ ಸೊ ನಂಬರ್ಸ್ ಗ್ರೇಟರ್ ಆಗುತ್ತೆ. ಬೇಕಾದ್ರೆ ಇಲ್ಲಿ ನೆಗೆಟಿವ್ ಇಂಟೀಜರ್ಸ್ ತೊಗೊಂಡ್ರೂ ಆಯಿತು, -5 ಅಂತ ತೊಗೊಂಡ್ರೂ ಆಯಿತು. ಇಲ್ಲಿ ಅದಾಗೋದಿಲ್ಲ, ಎರಡಕ್ಕಿಂತನೂ ಜಾಸ್ತಿ ಇರಬೇಕಲ್ಲ. -5 ಇಲ್ಲಿ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ತೊಗೊಂಡ್ಬಿಟ್ರೆ ಅದೇನಾಗುತ್ತೆ, ನೆಗೆಟಿವ್ ಅಂದರೆ ಪಾಸಿಟಿವ್ ಬರ್ಬೋದು ಅಂದ್ಕೊಳ್ಳೋಣ. -5 ಇಲ್ಲಿ 7 ಅಂತ ಇಟ್ಕೊಳ್ಳೋಣ. ಡಿಫ್ರೆನ್ಸ್ ಎಷ್ಟು, 2 +2 ಆಗುತ್ತೆ. +2 ಇಲ್ಲಿ ಬಂತು, ಅಲ್ಲಿಗೆ ಒನ್ ಆಫ್ ದಿ ಇಂಟೀಜರ್ಸ್ಗೆ ಸ್ಮಾಲರ್ ಆಗೋಯ್ತು. ಬಟ್ ಅವ್ರು ಹೇಳ್ತಾ ಇರೋದು ಬೋತ್ ದಿ ಇಂಟೀಜರ್ಸ್ಗೆ ಅದು ಗ್ರೇಟರ್ ಇರಬೇಕು ಅಂದರೆ, ಸೊ ನಾವೇನು ಮಾಡಬೇಕು, ಇಲ್ಲಿ 0 ಇದ್ದರೆ ಬೋತ್ ದಿ ಇಂಟೀಜರ್ಸ್ನ ನಾವು ಪಾಸಿಟಿವೇ ತೊಗೊಳ್ಬೇಕು. ಇಲ್ಲಿ 5 ಇಲ್ಲಿ 7 ಇತ್ತು ಅಂತ ಹೇಳಿದ್ರೆ ಸೊ ದಟ್ ಈಸ್ 12 ಆಗುತ್ತೆ. ಸೊ 12 ಅನ್ನೋ ವ್ಯಾಲ್ಯೂ 5 ಆ್ಯಂಡ್ 7ಗೆ ಗ್ರೇಟರೇ. ಸೊ 12 ಈಸ್ ಗ್ರೇಟರ್ ದ್ಯಾನ್ 5 ಆ್ಯಂಡ್ ಆಲ್ಸೋ ಗ್ರೇಟರ್ ದ್ಯಾನ್ 7. ಈಗ ಬರೋಲ್ಲ, 12 ಈಸ್ ಗ್ರೇಟರ್ ದ್ಯಾನ್ 7. ಸೊ 7 ಅನ್ನೋದು ಗ್ರೇಟರ್ ದ್ಯಾನ್ 5, ಹಾಗೆ ಗೊತ್ತಾಯ್ತಲ್ಲ, ಈ ಥರ. ಸೊ ಇಲ್ಲಿಗೆ 7 ಆ್ಯಂಡ್ 11, ಸೊ ಇದೆರಡು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, 18 ಬರುತ್ತೆ. 18 ಅನ್ನೋದು ಗ್ರೇಟರ್ ದ್ಯಾನ್ 7 ಆ್ಯಂಡ್ ಆಲ್ಸೋ ಗ್ರೇಟರ್ ದ್ಯಾನ್ 11. 11 ಅನ್ನೋದು ಗ್ರೇಟರ್ ದ್ಯಾನ್ 7, ಅಲ್ಲಿಗೆ 18 ಅನ್ನೋದು ಏನಾಗುತ್ತೆ, ಗ್ರೇಟರ್ ದ್ಯಾನ್ 11 ಆಗುತ್ತೆ. ಓಕೆ, ದೀಸ್ ಆರ್ ದಿ ಎಕ್ಸಾಂಪಲ್ಸ್. ನೆಕ್ಸ್ಟ್ another question. ಸೆಕೆಂಡ್ ಕ್ವಶನ್, ರೈಟ್ ಎ ಪೇರ್ ಆಫ್ ಇಂಟೀಜರ್ಸ್ ಹೂಸ್ ಡಿಫ್ರೆನ್ಸ್ ಗಿವ್ಸ್. ಇಲ್ಲಿ ಫಸ್ಟ್ ಕೇಸಲ್ಲಿ ಸಮ್ ಆಯಿತು, ಸಮ್ ಅಂದರೆ ಅಡಿಷನ್ ಮಾಡಿದಾಗ ನಮಗೆ ಈ ಥರದ ಕೇಸ್ಗೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾಯಿತು. ನೆಕ್ಸ್ಟು ಡಿಫ್ರೆನ್ಸ್ ಅಂದರೆ ಏನು, ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಫಸ್ಟ್ ಕೇಸ್ ಎ ನೆಗೆಟಿವ್ ಇಂಟೀಜರ್, ಸೆಕೆಂಡು ಬಿ 0, ಥರ್ಡಲ್ಲಿ ಸಿನಲ್ಲಿ ಆ್ಯನ್ ಇಂಟೀಜರ್ ಸ್ಮಾಲರ್ ದೆನ್ ಬೋತ್ ದಿ ಇಂಟೀಜರ್ಸ್ ಆಗಿರಬೇಕು. ಡಿ ಈಸ್ ಆ್ಯನ್ ಇಂಟೀಜರ್ ಗ್ರೇಟರ್ ದೆನ್ ಓನ್ಲಿ ಒನ್ ಆಫ್ ದಿ ಇಂಟೀಜರ್ಸ್ ಆಗಿರಬೇಕು. ಇ ಈಸ್ ಆ್ಯನ್ ಇಂಟೀಜರ್ ಗ್ರೇಟರ್ ದೆನ್ ಬೋತ್ ದಿ ಇಂಟೀಜರ್ಸ್ ಆಗಿರಬೇಕು. ಸೊ ಎ ನೆಗೆಟಿವ್ ಇಂಟೀಜರ್, ಇಲ್ಲಿ ಆ್ಯಕ್ಚುಲಿ ಏನು ಬರಬೇಕು, ರೈಟ್ ಎ ಪೇರ್ ಆಫ್ ಇಂಟೀಜರ್ಸ್ ಹೂಸ್ ಡಿಫ್ರೆನ್ಸ್ ಈಸ್ ಅಂತ ಹೇಳಿದ್ದಾರೆ. ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಾವು ಅಸಂಪ್ಷನ್ ಮಾಡ್ಕೋಬೇಕು ಏನಂತ. ಸೊ ಎ ಒಂದು, ಇಲ್ಲಿ ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಟ್ ಆಗುತ್ತೆ. ಓಕೆ, ಇಲ್ಲಿ ಬಿ, ದಿಸ್ ಇಸ್ ಸಬ್ಟ್ರಾಕ್ಷನ್, ಈಕ್ವಲ್ ಟು ನಮಗೆ ರಿಸಲ್ಟ್ ಏನು, ಡಿಫ್ರೆನ್ಸ್. ಸಬ್ಟ್ರಾಕ್ಷನ್ ಅಂತ ಹೇಳಿದ್ರೆ ನೆಗೆಟಿವ್ ಸೈನು. ಸೊ ಇಲ್ಲಿ ಏನಾಗ್ತಾ ಇದೆ, ಎ ನೆಗೆಟಿವ್ ಇಂಟೀಜರ್ ಬರಬೇಕು ಇಲ್ಲಿ. ಸೊ ಡಿಫ್ರೆನ್ಸ್ ನೋಡಿದ್ರೆ ನೆಗೆಟಿವ್ ಇಂಟೀಜರ್ ಆನ್ಸರ್ ಬರಬೇಕು ಅಂದರೆ ಸೊ ಒನ್ ಆಫ್ ದಿ ಇಂಟೀಜರ್ ಏನಾಗಿರಬೇಕು, ನೆಗೆಟಿವ್ ಆಗಿರಬೇಕು. ಸೊ ಅಲ್ಲಿಗೆ -7 ಫಸ್ಟು -7 ತೊಗೊಂಡ್ರೆ ಇಲ್ಲಿ ಒಂದು ಇಂಟೀಜರ್ ಮಾತ್ರ ಡಿಫ್ರೆನ್ಸ್ ನೋಡಬೇಕಂದ್ರೆ ಎನಿ ಒನ್ ಇಂಟೀಜರ್ ಪಾಸಿಟಿವ್ ಇರಬೇಕು, ಅನದರ್ ಇಂಟೀಜರ್ ಇಸ್ ನೆಗೆಟಿವ್ ಇರಬೇಕು. ಈಗ ಸಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಸಮ್ ಅಡಿಷನ್ ಮಾಡಬೇಕಾದ್ರೆ ಸೊ ಬೋತ್ ದಿ ಇಂಟೀಜರ್ಸ್ದು ಸೈನ್ ಸೇಮ್ ಇರಬೇಕು. ಬೋತ್ ಇಂಟೀಜರ್ಸ್ದು ಸೈನ್ ಇದೆಯಲ್ಲ, ಐದರ್ ಪ್ಲಸ್ ಸೈನ್ ಆರ್ ಮೈನಸ್ ಸೈನು ಸೇಮ್ ಇರಬೇಕು. ಬೋತ್ ಇಂಟೀಜರ್ಸ್ದು ಪ್ಲಸ್ ಆರ್ ಮೈನಸ್ ಸೈನು ಸೇಮ್ ಇರಬೇಕು. ಇದು ಸಬ್ಟ್ರಾಕ್ಷನಲ್ಲಿ ಏನಾಗುತ್ತೆ, ಸಬ್ಟ್ರಾಕ್ಷನಲ್ಲಿ ಸೊ ಎನಿ ಒನ್ ಆಫ್ ದಿ ಇಂಟೀಜರ್ಸ್ದು ನೆಗೆಟಿವ್ ಇರಬೇಕು. ಒಂದು ಪಾಸಿಟಿವ್ ಇದ್ದರೆ ಅನದರ್ ಇಂಟೀಜರ್ ನೆಗೆಟಿವ್ ಇರಬೇಕು, ಒಂದು ಪಾಸಿಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ಇರಬೇಕು. ಗೊತ್ತಾಯ್ತಲ್ಲ ಡಿಫ್ರೆನ್ಸ್. ಇಲ್ಲ ನೆಗೆಟಿವ್ ಇದ್ದರೆ ಪಾಸಿಟಿವ್ ಇರಬೇಕು, ಆರ್ ನೆಗೆಟಿವ್ ಮತ್ತು ಪಾಸಿಟಿವ್ ಇರಬೇಕು, ಬೋತ್ ಆರ್ ಸೇಮ್ ಇರಕೂಡ್ದು, ಡಿಫ್ರೆನ್ಸ್ ಇರಬೇಕು. ಓಕೆ, ಇಲ್ಲಿ ಏನು ಹೇಳಿದ್ದಾರೆ, ಎ ನೆಗೆಟಿವ್ ಇಂಟೀಜರ್ ಅಂತ ಹೇಳಿದ್ದಾರೆ. ಸೊ ನೆಗೆಟಿವ್ ಇಂಟೀಜರ್ ಅಂದರೆ ಈಗ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ ಎ ಮತ್ತು ಬಿದು. ಸೊ ಇಲ್ಲಿ ರಿಸಲ್ಟ್ ಏನು, ಡಿಫ್ರೆನ್ಸ್. ಓಕೆ, ಸೊ ಇಲ್ಲಿ ರಿಸಲ್ಟು ಫಸ್ಟ್ ಕೇಸಲ್ಲಿ ಸೊ ನೆಗೆಟಿವ್ ಇಂಟೀಜರ್ ಬರಬೇಕಂತ ಹೇಳಿದ್ದಾರೆ. ನೆಗೆಟಿವ್ ಇಂಟೀಜರ್ ಅಂದರೆ ಇಲ್ಲಿ ಮೈನಸ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲಿ ಯಾವ ನಂಬರ್ ಹಾಕಬೇಕು, ಮೈನಸ್ ಹಾಕಿದ್ರೆ ಮೈನಸ್ಸು ಪ್ಲಸ್ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ಮೈನಸ್ ಹಾಕಿದ್ರೆ ಇದು ಮೈನಸ್ ಇರುತ್ತೆ, ಇದು ಮೈನಸ್ಸು, ಎರಡನ್ನೂ ಆ್ಯಡ್ ಮಾಡಬೇಕಾಗತ್ತೆ ನಾವು. ಗೊತ್ತಾಯ್ತಲ್ಲ, ಒಂದನ್ನು ಪಾಸಿಟಿವ್ ಮಾಡಬೇಕು, ಒಂದನ್ನು ನೆಗೆಟಿವ್ ಮಾಡಬೇಕು. ಸೊ ಹಾಗಾದರೆ ಇಲ್ಲಿ ನಾವು ಪಾಸಿಟಿವ್ ಮಾಡೋಣ, ಇಲ್ಲಿ ನಾವು ನೆಗೆಟಿವ್ ಮಾಡೋಣ. ಓಕೆ, -7 ಇಲ್ಲಿ ಅದು ಆಗೋದಿಲ್ಲ. ಗೊತ್ತಾಯ್ತಲ್ಲ, ಇಲ್ಲಿ -7 -5 ಅಂತಲೂ ಮಾಡೋಕ್ಕಾಗಲ್ಲ. ಓಕೆ, -5 ಮಾಡಿಬಿಡೋಣ. ಗೊತ್ತಾಯ್ತಲ್ಲ. ಸೊ ಒನ್ ಆಫ್ ಎನಿ ಹೇಗೆ ಗಿವನ್ ಎಂಥದ್ದು ನೆಗೆಟಿವ್ ಇಂಟೀಜರ್ ಬರಬೇಕಂತ ಹೇಳಿದಾರಲ್ಲ, -5 ಅಂತ ಮಾಡಿದೆ. ಈಗೇನಾಗುತ್ತೆ, -7 ಮೈನಸ್ ಇದು ಪ್ಲಸ್ ಆಯಿತು,
-7 ಮೈನಸ್ ಮೈನಸ್ ಇಸ್ +5. ಸೊ ರಿಸಲ್ಟ್ ಏನಾಯಿತು -2. ಗೊತ್ತಾಯ್ತಲ್ಲ. ಇವ್ರು ಏನು ತೊಗೊಂಡಿದ್ದಾರೆ 5 ಆ್ಯಂಡ್ 7. ಸೊ ಓಕೆ ಹಾಗೂ ತೊಗೊಳ್ಳೋಣ. 5 ಇಲ್ಲಿ ಮೈನಸ್ ಇದ್ದೇ ಇರುತ್ತೆ, ಇಲ್ಲಿ 7. ಬೋತ್ ದ ಇಂಟಿಜರ್ಸ್ದು ಸೈನ್ ಏನಾಗಿದೆ ಸೇಮ್ ಇದೆ. ಸೊ ಆವಾಗ ಡಿಫ್ರೆನ್ಸ್ ನೋಡಿದ್ರೆ ಏನಾಗುತ್ತೆ, ಇದು 5 ಇದು -7, ಡಿಫ್ರೆನ್ಸ್ ಇಸ್ -2. ಅರ್ಥ ಆಯ್ತಲ್ಲ. ನೆಕ್ಸ್ಟು ಬಿಗೆ ಬರೋಣ. 0 ಆಗಿರಬೇಕು. ಆಲ್ರೆಡಿ ನಮಗೆ ಗೊತ್ತಿದೆ ಇಲ್ಲಿ ಸಬ್ಟ್ರಾಕ್ಷನ್ ಮೈನಸ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಒಂದು ಪಾಸಿಟಿವ್ ತೊಗೋತೀವಿ, ಇಲ್ಲೂ ಕೂಡ ಪಾಸಿಟಿವೇ ತೊಗೋಬೇಕು. ಪಾಸಿಟಿವ್ ಇಂಟಿಜರ್ಸೇ, ಬಟ್ 9 - 9 ಮಾಡಿದ್ರೆ ರಿಸಲ್ಟ್ ಏನು ಡಿಫ್ರೆನ್ಸ್ ಇಸ್ 0 ಬರುತ್ತೆ. ಅದು ಎನಿ ಇಂಟಿಜರ್ಸ್ ತೊಗೊಳ್ಳಿ ಸೇಮ್ ಇರಬೇಕು. ಆಯಿತು, ನಾನು ಬೋತ್ ದಿ ಇಂಟಿಜರ್ಸ್ನ ನೆಗೆಟಿವ್ ಮಾಡ್ತೀನಿ. ಆಫ್ಕೋರ್ಸ್ ಓಕೆ -9 ಇಲ್ಲಿ -9 ಅಂತ ಮಾಡ್ಕೊಳ್ಳಿ. ಸೈನ್ ಸೇಮ್ ಇರಬೇಕು. -9 ಇಲ್ಲಿ ಬರುತ್ತೆ, ಮೈನಸ್ +9 ಇಲ್ಲಾಗುತ್ತೆ, ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಓಕೆ, ಇಲ್ಲಿ ನೀವೀಗ 8 ಅಂತ ತೊಗೊಂಡ್ರೆ, ಇಲ್ಲೂ 8 ತೊಗೊಂಡ್ರೆ, ಸೊ 8 - 8, ಸೊ ದಟ್ ಈಸ್ ಈಕ್ವಲ್ ಟು 0. ಬೋತ್ ಆರ್ ಪಾಸಿಟಿವ್ ಬೋತ್ ಆರ್ ನೆಗೆಟಿವ್ ತೊಗೊಂಡ್ರೆ ಮಾತ್ರ ಸಾಧ್ಯ. ಇಲ್ಲೂ ಅಷ್ಟೇ, ಬೋತ್ ಆರ್ ಪಾಸಿಟಿವ್ ಬೋತ್ ಆರ್ ನೆಗೆಟಿವ್ ತೊಗೊಂಡ್ರೆ ಮಾತ್ರ ಸಾಧ್ಯ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸಿನಲ್ಲಿ ಆ್ಯನ್ ಇಂಟೀಜರ್ ಸ್ಮಾಲರ್ ದ್ಯಾನ್ ಬೋತ್ ದಿ ಇಂಟೀಜರ್ಸ್ ಆಗಿರಬೇಕು. ಸಿ ಇಲ್ಲಿ ರಿಸಲ್ಟ್ ಏನಾಗಿರಬೇಕು ಅಂದರೆ ಸ್ಮಾಲರ್ ಆಗಿರಬೇಕು. ಆ್ಯನ್ ಇಂಟೀಜರ್ ಸ್ಮಾಲರ್ ದ್ಯಾನ್ ಬೋತ್ ದಿ ಇಂಟೀಜರ್ಸ್. ಸೊ ಇಲ್ಲಿ ಸ್ಮಾಲರ್ ಇರಬೇಕು. ಈಗ ಯಾವ್ದು ತೊಗೋಬೇಕು ಸ್ಮಾಲರ್ ಅಂತ ಹೇಳಿದ್ರೆ, ಇಲ್ಲಿಗೆ ಬರೋಣ. ಸೊ ದಿಸ್ ಇಸ್ 0. ಇಲ್ಲಿ ನಾನು ಏನು ತೊಗೊಂಡಿರ್ತೀನಿ 7 ಅಂತ ತೊಗೊಂಡಿರ್ತೀನಿ, ಇಲ್ಲಿ 5 ತೊಗೋತೀನಿ. ಓಕೆ, ಸೊ 5 - 7 ಅಂತ ಹೇಳಿದ್ರೆ -2. ಆಫ್ಕೋರ್ಸ್ -2 ಈಸ್ ಅ ಸ್ಮಾಲರ್ ದೆನ್ ದೀಸ್ 2 ನಂಬರ್ಸ್. ಇದೇ ನಂಬರಿಗೆ 5 ಇಲ್ಲಿ 7 ತೊಗೊಂಡೆ, ಸೊ ಇಲ್ಲಿ -2 ಬಂತು. ಗೊತ್ತಾಯ್ತಲ್ಲ. -2 ಈಸ್ ಸ್ಮಾಲರ್ ದ್ಯಾನ್ ದೀಸ್ 2. ಓಕೆ, 7 - 5 ಅಂತ ಮಾಡಿ. 7 - 5 ಮಾಡಿದ್ರು ಅದೇನಾಗುತ್ತೆ, ಅದು 7 - 5 ಅಂದರೆ 2 ಬಂತು. ಆಫ್ಕೋರ್ಸ್ 2 ಈಸ್ ಸ್ಮಾಲರ್ ದ್ಯಾನ್ ದೀಸ್ 2 ನಂಬರ್ಸ್. ಅರ್ಥ ಆಯ್ತಲ್ಲ. ಈಗ ಬೋತ್ ಆರ್ ನೆಗೆಟಿವ್ ತೊಗೊಂಡ್ರೆ ಏನಾಗುತ್ತೆ ನೋಡೋಣ. ಬೋತ್ ಆರ್ ನೆಗೆಟಿವ್ ಬೋತ್ ಆರ್ ಪಾಸಿಟಿವ್ ತೊಗೊಂಡು ನೋಡಿ. ಗೊತ್ತಾಯ್ತಲ್ಲ. ಸುಮಾರು ಎಕ್ಸಾಂಪಲ್ಸ್ ಇರುತ್ತೆ, ಮಾಡ್ಬೋದು. ಓಕೆ ಆಯಿತು, ಒಂದು ನಿಮಿಷ ತೊಗೊಳ್ಳೋಣ. -5 ಇಲ್ಲಿ -7 ಅಂತ ತೊಗೊಂಡಿದ್ದೀನಿ. ಸೊ -5 ಇಲ್ಲಿದೆ, -+ 7 ಆಗುತ್ತೆ. ಈಕ್ವಲ್ ಟು ಎಷ್ಟು ಬರುತ್ತಿದ್ದು ಡಿಫ್ರೆನ್ಸು -5 + 7 ಅಂತ ಹೇಳಿದ್ರೆ, ಸೊ ಎಷ್ಟು +2 ಬರುತ್ತೆ. ಬಟ್ -5ಗೆ ಅದು ಸರಿ ಹೋಗಲ್ಲ. ಗೊತ್ತಾಯ್ತಲ್ಲ. -5 ಇಲ್ಲಿದೆಯಲ್ಲ, ದಿಸ್ -5 ಅಂದರೆ ಇಲ್ಲೆಲ್ಲೋ ಬರುತ್ತೆ. ನಿಮಗೆ 2 ಇಲ್ಲಿದೆ, ಇದು ಒನ್ ಆಫ್ ದಿ ಇಂಟೀಜರ್ಸ್ಗೆ ಮಾತ್ರ ಸ್ಮಾಲರ್ ಆಗುತ್ತೆ, ಬೋತ್ ದಿ ಇಂಟೀಜರ್ಸ್ಗೆ ಸ್ಮಾಲ್ ಆಗ್ತಾ ಇಲ್ಲ. ಇವ್ರು ಕೇಳಿರೋದೇನೋ ಬೋತ್ ದಿ ಇಂಟೀಜರ್ಸ್ಗೆ ಅದು ಸ್ಮಾಲ್ ಆಗಬೇಕು ಅಂತ ಹೇಳಿದ್ರೆ, ನೀವು ಈ ಥರ ಎಕ್ಸಾಂಪಲ್. ಇನ್ನೊಂದು ಹೇಳಿದ್ದಾರೆ -3 ಆ್ಯಂಡ್ 2 ಅಂತ. ಇದು 0, ಇಲ್ಲಿ -3 ಇದೆ, ಇಲ್ಲಿ 2 ಇದೆ. ಇದೆರಡದ್ದು ಡಿಫ್ರೆನ್ಸ್ ನೋಡಬೇಕು. -3 ನೆಕ್ಸ್ಟು -2 ಹೀಗೆ. ಗೊತ್ತಾಯ್ತಲ್ಲ. ಸೊ -3 -2 ಈಸ್ -5. ಸೊ -5 ಇಲ್ಲೆಲ್ಲೋ ಬರುತ್ತೆ. -5 ಈಸ್ ಲೆಸ್ಸರ್ ದ್ಯಾನ್ ಬೋತ್ ಈ ಎರಡು ನಂಬರಿಗೆ ಅದು ಲೆಸ್ ಆಯಿತು. ಓಕೆ, ನೆಕ್ಸ್ಟು ಆ್ಯನ್ ಇಂಟೀಜರ್ ಗ್ರೇಟರ್ ದ್ಯಾನ್ ಓನ್ಲಿ ಒನ್ ಆಫ್ ದಿ ಇಂಟೀಜರ್ಸ್ಗೆ. ಒಂದು ಇಂಟೀಜರಿಗೆ ಮಾತ್ರ ಗ್ರೇಟರ್ ಇರಬೇಕು. ಸೊ ಹೌದು, ಈ ಥರದ ಕೇಸ್ ತೊಗೋಬೋದು. ಯಾವುದು -5 + 7 ಬಂತಲ್ಲ, ಸೊ 2 ಬಂದಿದೆ, -5 ಇದು ಆಯಿತಾ, ಆ್ಯಂಡ್ -7 ಇಲ್ಲಿ -5 ಮತ್ತು ಇಲ್ಲಿ 7 ಆಗುತ್ತೆ. ಓಕೆ, -5 ಆ್ಯಂಡ್ +7 ಇಲ್ಲಿ ಬಂತು, 2 ಇಲ್ಲೆಲ್ಲೋ ಬರುತ್ತೆ. ಸೊ ಒನ್ ಆಫ್ ದಿ ಇಂಟೀಜರ್ಸಿಗೆ ಮಾತ್ರ ಇದು ಗ್ರೇಟರ್ ಆಗಿದೆ. ಓಕೆ, ಸೊ ಒನ್ ಆಫ್ ದಿ ಇಂಟೀಜರ್ಸಿಗೆ ಮಾತ್ರ ಗ್ರೇಟರ್ ಆಯಿತು. ಸೊ 11 ಆ್ಯಂಡ್ 2 ಅಂತ ಕೊಟ್ಟಿದ್ದಾರೆ. ಓಕೆ, 11 ಆ್ಯಂಡ್ 2 ತೊಗೊಳ್ಳೋಣ. 11 ಆ್ಯಂಡ್ 2, ಸೊ 11 -2 ಅಂತ ಹೇಳಿದ್ರೆ 9 ಬರುತ್ತೆ. ಸೊ ಇಲ್ಲಿ 0 ಅಂತ ಇಟ್ಕೊಳ್ಳೋಣ. ಇದು 2, ಸೊ ದಿಸ್ ಈಸ್ 9, ಇಲ್ಲಿ 11. ಇಲ್ಲಿ ಏನಾಗ್ತಾ ಇದೆ, 9 ಅನ್ನೋದು ಒನ್ ಆಫ್ ದಿ ಇಂಟೀಜರ್ಗೆ ಗ್ರೇಟರ್, ಅಂದರೆ ಒಂದಕ್ಕೆ ಮಾತ್ರ ಸ್ಮಾಲರು, 2ಗೆ ಗ್ರೇಟರ್. ಅರ್ಥ ಆಯ್ತಲ್ಲ. ಒಂದು 2ಗೆ ಮಾತ್ರ ಅದು ಗ್ರೇಟರ್ ಇದೆ, ಬಟ್ 11ಗೆ ಸ್ಮಾಲರ್ ಇದೆ. ಸೊ ಒನ್ ಆಫ್ ದಿ ಇಂಟೀಜರ್ಸಿಗೆ ಮಾತ್ರ ಗ್ರೇಟರ್ ಇರಬೇಕು. ಆಫ್ಕೋರ್ಸ್ 2ಗೆ ಮಾತ್ರ ಅದು ಗ್ರೇಟರ್.
ಓಕೆ, ಗ್ರೇಟರ್ ದ್ಯಾನ್ ಓನ್ಲಿ ಒನ್ ಆಫ್ ದಿ ಇಂಟೀಜರ್ಸ್. ಆ್ಯನ್ ಇಂಟೀಜರ್ ಗ್ರೇಟರ್ ದ್ಯಾನ್ ಬೋತ್ ದಿ ಇಂಟೀಜರ್ಸ್ಗೆ ಗ್ರೇಟರ್ ಆಗಿರಬೇಕು. ಬೋತ್ ದಿ ಇಂಟೀಜರ್ಸ್ಗೆ ಗ್ರೇಟರ್ ಆಗಿರಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಎಷ್ಟು, ಇದು 0 ಅಂತ ಇಟ್ಕೊಳ್ಳೋಣ. ಸೊ ಬೋತ್ ದಿ ಇಂಟೀಜರ್ಸ್ಗೆ ಗ್ರೇಟರ್ ಇರಬೇಕಂತ ಕೇಳಿರೋದು ಅವರು ಅಲ್ವಾ. ಬೋತ್ ದಿ ಇಂಟೀಜರ್ಸ್ಗೆ ಗ್ರೇಟರ್ ಇರಬೇಕಂದ್ರೆ ಒಂದನ್ನು -2 ತೊಗೊಂಡು, ಇಲ್ಲಿ ಮೈನಸ್ ಆಲ್ರೆಡಿ ಇದೆ. ಓಕೆ, ಇದನ್ನು -9 ಅಂತ ಮಾಡಿಕೊಂಡ್ರೆ ಸೊ -2 + 9 ಆಗುತ್ತೆ. ಸೊ ದಟ್ ಈಸ್ 7 ಆಯಿತು. ಇಲ್ಲ, ಇದಕ್ಕೆ ಲೆಸ್ ಆಗಿಬಿಡುತ್ತೆ. ಇಲ್ಲಿ +9 ಅಂತ ತಗೊಳ್ಳೋಣ. ಈಗ -9 ಅಂತ ಆಗುತ್ತೆ. ಮೈನಸ್ಸೇ ಬರುತ್ತೆ, ರಾಂಗ್ ಬರುತ್ತೆ ಇದು. ಹಾಗಾದರೆ 9 ಇಲ್ಲಿ ತೊಗೊಂಡು ಮೈನಸ್ ಇಲ್ಲಿ 2 ತೊಗೊಳ್ಳೋಣ. ಓಕೆ, 9 - 2 ಅಂತ ಹೇಳಿದ್ರೆ 7 ಬರುತ್ತೆ. ಇದು -2 ಅಂದರೆ ಓಕೆ. ಆಗ 9 -2 = 11 ಆಗುತ್ತೆ. ಹೌದು, ಈ ನಂಬರ್ ತೊಗೋಬೋದು. ಒಂದು 9, ಇನ್ನೊಂದು -2 ಹಾಗೆ ತೊಗೋಬೋದು. ಅಂದರೆ ಒಂದು ಪಾಸಿಟಿವ್ ಇಂಟೀಜರ್, ಒಂದು ನೆಗೆಟಿವ್ ಇಂಟೀಜರ್ ಇರಬೇಕು. ಸೊ ಇಲ್ಲಿ 2 ನೆಗೆಟಿವ್ ಇಂಟೀಜರ್ ಬರಬೇಕು ಅಂತ ಹೇಳಿದ್ರೆ, ಇಲ್ಲ ಬೋತ್ ಆರ್ ಪಾಸಿಟಿವ್ ಇರಬೇಕು, ಬೋತ್ ಆರ್ ನೆಗೆಟಿವ್ ಇರಬೇಕು. ಹಾಗಿದ್ದರೆ ಮಾತ್ರ ಸಾಧ್ಯ. ಇಲ್ಲೂ ಅಷ್ಟೇ, 0 ಆಗಬೇಕಾದ್ರೆ ಒಂದು ನಂಬರ್ ಅಂದರೆ ಬೋತ್ ಆರ್ ಪಾಸಿಟಿವ್ ಇರಬೇಕು, ಇಲ್ಲ ಬೋತ್ ಆರ್ ನೆಗೆಟಿವ್ ಇದ್ದರೆ ಮಾತ್ರ 0 ಆಗೋಕ್ಕೆ ಸಾಧ್ಯ. -3 and 2 ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ ಅಂತ ಹೇಳಿದ್ರೆ, ಸೊ ನಿಮಗೆ ಒಂದು ನೆಗೆಟಿವ್ ಇರಬೇಕು, ಒಂದು ಪಾಸಿಟಿವ್ ಇರಬೇಕು ಅಂತ ಹೇಳಿದ್ರೆ ಮಾತ್ರ ಅದು ಸ್ಮಾಲರ್ ದ್ಯಾನ್ ಬೋತ್ ದಿ ಇಂಟೀಜರ್ಸ್ ಆಗಿರುತ್ತೆ. ಇನ್ನೊಂದು ಎನಿ ಒನ್ ಆಫ್ ದಿ ಇಂಟೀಜರ್ಸ್ಗೆ ಅದು ಗ್ರೇಟರ್ ಇರಬೇಕು ಅಂತ ಹೇಳಿದ್ರೆ ಒಂದು ಬೋತ್ ಆರ್ ಪಾಸಿಟಿವ್ ಆಗಿರಬೇಕು. ಗೊತ್ತಾಯ್ತಲ್ಲ. ಮತ್ತು ಬೋತ್ ದಿ ಇಂಟೀಜರ್ಸ್ಗೆ ಅದು ಗ್ರೇಟರ್ ಇರಬೇಕು ಅಂದರೆ ಒನ್ ಆಫ್ ದಿ ಇಂಟೀಜರ್ಸ್ ಈಸ್ ನೆಗೆಟಿವ್ ಆಗಿರಬೇಕು. ಓಕೆ, ಅಂದರೆ ಈ ಥರದ ಕೇಸ್ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.